ಹೇಳಿತಾ? ಯಾಕೆ ಏನ್ ಮಾತು ಅಂತ ಆಡ್ತಾ ಇದ್ದೀರಲ್ಲಿ? ಗಂಡ್ ಮಗು ಮಾತ್ರ ಓದ್ಬೇಕಾ? ಹೆಣ್ಮಕ್ಳು ಯಾಕೆ ಓದ್ಬಾರ್ದು? ನಾನಂತೂ ಓದ್ಲಿಲ್ಲ, ಅವಳಾದ್ರೂ ಓದ್ಲಿ ಬಿಡಿ. ಏನು ನನ್ ಮುಂದೆ ಮಾತಾಡೋ ಧೈರ್ಯ ಬಂತ ನಿನ್ಗೆ? ತಗದ್ ಕಪಾಳಕ್ ಬರಸ್ತೀನಿ ನೋಡು. ಅಲ್ಲ, ಏನು ಓದ್ದೇನೆ ಇಷ್ಟು ಮಟ್ಟಕ್ಕೆ ಮಾತಾಡ್ತೀಯ ನೀನು ಅಂದ್ರೆ, ನಾಳೆ ಅವಳನ್ನ ಶಾಲೆ ಕಳ್ಸಿದ್ರೆ ಇಬ್ರು ಸೇರ್ಕೊಂಡು ನಮ್ಮನ್ನ ಏನ್ ಮಾಡಕ್ಕೂ ಎಸಲ್ಲ ನೀವು. ಹೇಳಿದ್ ಕೇಳ್ಕೊಂಡು ಮನೆ ಒಳಗ್ ಬಿದ್ದಿರ್ಬೇಕಷ್ಟೇ, ಜಾಸ್ತಿ ನಕರ ಮಾಡಬಾರ್ದು. ಶಾಲೆಗೆ ಹೋಗ್ತಾಳಂತೆ, ಶಾಲೆಗೆ. ಮಗ ನಡಿಯ, ನಿಂಗೆ ಗೊತ್ತಾಯ್ತು, ಹೋಗೋಣ. ಶಿವಣ್ಣ, ನಾನು ನೀನು ಓಡಾಡ್ತೀನಿ. ಟೈಮ್ ಬೇರೆ ಆಯ್ತು. ಅದೇ ನಿನ್ನೆ ಹೇಳಿದ್ನಲ್ಲ, ಮನೇಲಿ ಬೇರೆ ಸ್ವಲ್ಪ ಕೆಲಸ ಇದೆ ಅಂತ. ಸರಿ, ಹೊರಡ್ತೀನಿ. ನಿಲ್ಲು. ಏನಯ್ಯ, ಎಲ್ಲಿಗೆ ಹೋಗ್ತಾ ಇದೀಯಾ? ಸರ್ ನಮಸ್ಕಾರ ಸರ್. ಕೆಲ್ಸ ಎಲ್ಲ ಮುಗೀತು ಸರ್. ಸಮಯ ಬೇರೆ ಆಯ್ತು. ಅಮ್ಮನ್ಗೆ ಸಂಜೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ. ಹಾಗೆಲ್ಲ ಹೋಗೋ ಆಗಿಲ್ಲ. ಅರ್ಜೆಂಟ್ ಕೆಲ್ಸ ಇದೆ, ಇದ್ದು ಮುಗಿಸ್ಬಿಟ್ಟು ಹೋಗೋ. ಸರ್ 12 ಗಂಟೆ ಡ್ಯೂಟಿ ಮಾಡಿದೀನಿ ಸರ್. ಮನೇಲಿ ಎಮರ್ಜೆನ್ಸಿ ಇದೆ, ನಾನು ಹೋಗ್ಲೇಬೇಕು ಸರ್. ಇಷ್ಟೇ ಹೊತ್ತು ಕೆಲಸ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ ನೋಡು. ಈ ಕೆಲಸ ಮುಗಿಸಿ ಹೋಗು. ಆಗಲ್ಲ ಅಂದ್ರೆ ನಾಳೆಯಿಂದ ಬರ್ಲೇಬೇಡ. ಸರ್ 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 ಅಲ್ಲ, ಇವರೆಲ್ಲ ಕಂಪ್ನಿನ ತಮ್ಮ ಮನೆ ಅನ್ಕೊಂಡಿದಾರ ಹೆಂಗೆ ಅಂತ? ಸರ್, ನಿಂದೇನಮ್ಮ? ನಂಗೆ ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ ಸರ್. 15 ದಿನ ಲೀವ್ ಬೇಕಿತ್ತು. ಆಫೀಸ್ಗೆ ಬರೋಕೆ ತುಂಬಾ ಕಷ್ಟ ಆಗ್ತಿದೆ ಸರ್. ಏನು 15 ದಿನನಾ? ಏನಮ್ಮ ನೀನು ಕಾಮಿಡಿ ಮಾಡ್ತಾ ಇದೀಯಾ? ಈಗ ತಾನೇ ಒಬ್ರಿಗೆ ಬೈಕ್ ಕಳ್ಸಿದ್ದೀನಿ. ಅಲ್ಲಮ್ಮ, ನಿಮ್ಗೆ ಇಷ್ಟ ಬಂದಾಗ ಲೀವ್ ಕೊಡಿ, ಸಂಬಳ ಕೊಡಿ ಅಂದ್ರೆ ಆಗುತ್ತಾ? ಆಗಲ್ಲ. ಹೋಗಿ ಹೋಗಿ ಕೆಲಸ ನೋಡಿ. ಸರ್, 15 ದಿನದಲ್ಲಿ ನಂಗೆ ಡೇಟ್ ಕೊಟ್ಟಿದ್ದಾರೆ. ನಾನು ಕೆಲ್ಸಕ್ಕೆ ಬಂದು ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಸರ್ ಮಾಡೋದು? ಮೊದ್ಲೇ ಇಲ್ಲಿ ನಮ್ಗಂತ ಒಳ್ಳೆ ಸೌಕರ್ಯ ಯಾವುದೂ ಇಲ್ಲ. ನೋಡಮ್ಮ, ನಿಮ್ಮಂತವ್ರಿಗೆ ಕೆಲಸ ಕೊಡೋದೇ ಹೆಚ್ಚು, ಅಂತದ್ರಲ್ಲಿ ಸೌಕರ್ಯ ಎಲ್ಲ ಕೊಡಕ್ ಆಗುತ್ತಾ? ಜಾಸ್ತಿ ಮಾತಾಡ್ಬೇಡ. ಲೀವ್ ಕೊಡಕ್ ಆಗಲ್ಲ ಅಂದ್ರೆ ಆಗಲ್ಲ, ಆದ್ರೆ ಕೆಲ್ಸಕ್ ಬನ್ನಿ. ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರಿ. ನಿಮ್ಮಂತವ್ರು 1000 ಜನ ಇಂತ ಕೆಲ್ಸಕ್ಕೆ ಕಾಯ್ತಾ ಇದ್ದಾರೆ.